ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೂ ಕೂಡ ನಿನ್ನ ಮದುವೆ ಬಗ್ಗೆ ತಿಳಿಸ್ಲಿಲ್ಲ. ಸೀಕ್ರೆಟಾ? ಹಾಗೆಲ್ಲ ಏನೂ ಇಲ್ವೋ? ಆಗಲೇ ಹೇಳಿದ್ನಲ್ಲ, ಎಲ್ಲ ಅರ್ಜೆಂಟಲ್ಲಿ ಆಗೋಯ್ತು ಅಂತ. ಸರಿ, ಏನಾದರೆ ಏನು, ಮದುವೆ ಅಂತೂ ಆಗ್ತಿದೆಯಲ್ಲ. ಇಲ್ಲಿ ನೋಡು, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಮಾತು ಕೇಳು, ಈ ಮದುವೆ ಬೇಡ. ಅಣ್ಣ, ತೊಂದರೆ ಆಗದೆ ಇರೋ ಹಾಗೆ ನಮ್ಮನ್ನ ಇಲ್ಲಿಗೆ ತಲುಪಿಸಿದ್ದೀರಾ. ನಿಮ್ಮ ಫ್ರೆಂಡ್ ಮದುವೆ ಅಲ್ವಾ, ನಾಳೆ ಮದುವೆ ಆಗೋವರೆಗೂ ಇರ್ಬೋದಲ್ವಾ? ಹೇಗೂ ಬಂದಿದ್ಯಲ್ಲಪ್ಪ, ಮದುವೆ ಮುಗಿಸ್ಕೊಂಡೇ ಹೋಗ್ಬೋದಲ್ವಾ? ಇಲ್ಲ ಆಂಟಿ, ನನಗೆ ಅರ್ಜೆಂಟ್ ಕೆಲಸ ಇದೆ. ಸರಿ ಕಣೋ, ಅಟ್ಲೀಸ್ಟ್ ನಾಳೆ ಟೈಮ್ ಮಾಡಿಕೊಂಡು ಮುಹೂರ್ತಕ್ಕಾದ್ರೂ ಬಾ. ಸರಿ, ಈಗಲೂ ನಿನ್ಗೆ ಹೇಳ್ತಾ ಇದ್ದೀನಿ ಮಿತ್ರ, ನನ್ನ ಮಾತು ಕೇಳೋ. ಆಯ್ತು ಬಿಡೋ, ನಾಳೆ ಮಿಸ್ ಮಾಡಬೇಡ. ಓಕೆ ಕಣ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಏನ್ ಇಷ್ಟು ಲೇಟಾಗಿ ಬರ್ತಿದ್ದೀರಾ? ಏನ್ ಕಾರೋ ಏನೋ ಬಿಡಿ, ಇದ್ದಕ್ಕಿದ ಹಾಗೆ ಕೈ ಕೊಡ್ತು. ಓ, ನಿಮ್ ಕಾರ್ ಕೂಡ ತೊಂದರೆ ಕೊಡ್ತಾ? ಹೌದಪ್ಪ. ಅರವಿಂದ, ಇನ್ನೂ ನಿಂತಿದ್ದೀರಲ್ಲ, ಭಾಗ್ಯಂಗೆ ಬೊಟ್ಟಿಟ್ಟು ಒಳಗ್ ಕರ್ಕೊಂಡು ಹೋಗಿ. ಸಂಜು, ಭಾಗ್ಯ, ಇವತ್ತು ಈ ಮದ್ವೆ ಮಂಟಪಕ್ಕೆ ನೀನಿಟ್ಟಿರೋ ಹೆಜ್ಜೆ ನಾಳೆ ನಮ್ಮನೆಗೆ ಸೌಭಾಗ್ಯ ತರೋ ಹಾಗಾಗ್ಲಿ. ನೀವು ನನಗೆ ತೋರಿಸ್ತಿರೋ ಈ ಪ್ರೀತಿಗೆ ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀನಿ ಆಂಟಿ. ಇನ್ನೂ ಆಂಟಿ ಅಂತಿದ್ಯಾ? ಇನ್ನು ಮುಂದೆ ನಿನಗೆ ಅಮ್ಮ ಅಪ್ಪ ಇಲ್ಲ ಅನ್ನೋ ಕೊರತೆನೇ ಬರಲ್ಲ. ಅತ್ತೆಲಿ ತಾಯಿನ ಕಾಣ್ತೀಯ, ಈ ಮಾವನ್ನಲ್ಲಿ ತಂದೆನ್ ಕಾಣ್ತೀಯಮ್ಮ. ಅತ್ತೆ, ಅಮ್ಮ, ನನ್ನ ಮೊಮ್ಮಗಳಿಗೆ ಇಂಥ ಮನೆತನ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ. ನಮ್ಮ ಭಾಗ್ಯನಿಗೆ ಶ್ರೀರಾಮಚಂದ್ರನಂತ ಗಂಡು ಸಿಕ್ಕಿದ್ರೆ ಸಾಕು ಅನ್ಕೊಂಡೆ ಹೊರತು ಆ ಶ್ರೀರಾಮಚಂದ್ರನ್ ಜೊತೆ ಕೌಸಲ್ಯ ಮಾತೆ ದಶರಥನೂ ಸಿಗ್ತಾನೆ ಅಂತ ಗೊತ್ತಿರ್ಲಿಲ್ಲ. ಈ ದರಿದ್ರನ ನೋಡಕ್ಕಂತಾನೆ ಇಲ್ವರೆಗೂ ಬಂದಿದ್ದ. ಈ ಜಗದೀಶ್ ಏನಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದ. ಅದೇ ನಂಬಿಕೆಯಿಂದ ಇಲ್ಲಿಗೆ ಬಂದೆ. ಇವ್ನ್ ಎಲ್ ಹಾಳೋದ್ನೋ ಏನೋ. ಬೇಬಿ, ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ಬಂದ್ ಏನ್ ಮಾಡ್ಲಿ? ಮದುಮಗಳಿಗೆ ಆರತಿ ಮಾಡಿ ಮದುಮಗನ್ ಮುಂದೆ ಡೋಲ್ ಹೊಡಿಲಾ? ಅಬ್ಬಾ, ಹಾಗಲ್ವೇ?
ಮುಖ ಹಂಗ್ ಮಾಡ್ಬೇಡ್ವೆ, ನಾನ್ ಇದೀನಲ್ಲ. ನೀನಿದೀಯಾ? ನೀನ್ ಯಾವಾಗ್ಲೂ ಹೀಗೆ ಇರೋದು. ಈಗ ಮದುಮಗಳು ಬಂದ್ಲು, ನೀನಿದೀಯಾ? ಸಂಜೆ ಸಂಗೀತದಲ್ಲಿ ಡಾನ್ಸ್ ಮಾಡ್ತಾಳೆ, ನೀನಿರ್ತೀಯ. ನಾಳೆ ಮಂಟಪದಲ್ಲಿ ಕೂರ್ತಾಳೆ, ಆಗ್ಲೂ ಇರ್ತೀಯ. ಮಿತ್ರ ಹತ್ರ ತಾಳಿ ಕಟ್ಟಿಸ್ಕೊಳ್ತಾಳೆ, ನೀನ್ ಹೀಗೆ ಇರ್ತೀಯ. ನೀನೊಬ್ಳು ತಾಯಿನ. ನಾನ್ ಹೇಗ್ ಕಾಣ್ತೀನಿ ನಿನ್ಗೆ? ಮಗಳು ಕೇಳಿದನ್ನ ಕೊಡಕ್ಕಾಗ್ದಿರೋ ಅಮ್ಮನ್ನ, ಏನು ಮಾಡಕ್ಕಾಗ್ದಿರೋರ್ನ ಕೆಲ್ಸಕ್ ಬಾರ್ದಿರೋರು ಅಂತಾರೆ. ನನ್ನ ಇಷ್ಟು ಕೆಟ್ಟದಾಗ ನೋಡ್ಬೇಡ ಬೇಬಿ. ಏನ್ ಮಾಡ್ಬೇಕೋ ನನಗ್ ಗೊತ್ತು. ಈಗಷ್ಟೇ ಬಂದಿದೀವಿ, ಇನ್ನು ನಮ್ಗೆ ತುಂಬಾ ಟೈಮ್ ಇದೆ. ಮತ್ತೆ ಹೇಳ್ತಿದೀನಿ ಕೇಳು, ನೀನೇ ಈ ಮನೆ ಸೊಸೆ ಆಗೋದು. ಅವಳು ಈ ಮನೆ ಸೊಸೆನಾ ಚಿಕ್ಕಮ್ಮ? ನೆನ್ಸ್ಕೊಂಡ್ರೇನೆ ತಲೆ ಕೆಡ್ತಿದೆ. ನಿನ್ನೆ ನಿಮ್ಮಮ್ಮ ಹೇಳದನ್ನ ಕೇಳಿದ್ಯಲ್ವಾ? ಭಾಗ್ಯ ಮಿತ್ರಂಗೆ ಕರೆಕ್ಟ್ ಅಲ್ಲ ಅಂತ ಹೇಳ್ತಿದ್ದ ಹಾಗೆ ಮೈ ಮೇಲೆ ಹಾರ್ಕೊಂಡ್ ಬಂದ್ಲು. ನಾವಿವಾಗ ಆ ಟಾಪಿಕ್ ಮಾತಾಡ್ದೇ ಇರೋದು ಒಳ್ಳೇದ್ ಅನ್ಸಿಕಾ? ಏನ್ ಚಿಕ್ಕಮ್ಮ ನೀವ್ ಕೂಡ? ನೀವ್ ಮನ್ಸಾರೆ ಹೇಳಿ, ಆ ಭಾಗ್ಯ ಅಣ್ಣಂಗೆ ಹೆಂಡ್ತಿ ಅಂದ್ರೆ ನಿಮ್ ಮನ್ಸು ಒಪ್ಕೊಳತ್ತಾ? ಏನಂತ ಹೇಳೋದ್ ಅನ್ಸಿಕಾ? ನಮ್ಮನೇಲಿ ಅದು ನಮ್ ಮಿತ್ರನ್ ಮದ್ವೆ ಅಂದ್ರೆ ಎಷ್ಟು ಸಂತೋಷ, ಎಷ್ಟು ಸಂಭ್ರಮ ನಮ್ಗೆ. ಆದ್ರೆ ಆ ಭಾಗ್ಯನ ನೆನ್ಪು ಮಾಡ್ಕೊಂಡ್ರೆ ಇರೋ ಸಂತೋಷನೇ ಹಾಳಾಗತ್ತೆ. ನನ್ ಮಾತ್ ಕೇಳು ಬೇಬಿ, ಎಲ್ಲ ನೀನ್ ಅನ್ಕೊಂಡ್ ಹಾಗೆ ಆಗತ್ತೆ. ನನ್ನ ನಂಬು. ಏನಪ್ಪ, ಒಂದ್ ನಿಮಿಷ ಮೇಡಮ್. ಇಲ್ಲಿ ಬಾಯ್ಲಿ. ಕೂಲ್ ಡ್ರಿಂಕಾ? ಹೌದು ಮೇಡಮ್. ನನ್ ಗಂಡಂಗೆ. ಸರಿ ಮೇಡಮ್. ಅಮ್ಮ, ನೀನ್ ಹೋಗು. ಹೇಯ್, ಬುದ್ಧಿ ಇದೆಯಾ ನಿನಗೆ? ಇಲ್ಲ, ನೀವೇನಾದ್ರೂ ಮಾರ್ತಿದ್ರೆ ಹೇಳಿ. ಇಲ್ಲಿ ಮನುಷ್ಯರು ಯಾರು ಕಾಣಿಸ್ತಿಲ್ವಾ? ಎಲ್ಲಿ? ಅದೇ ಮನುಷ್ಯರು ಅಂದ್ರಲ್ಲ, ಎಲ್ಲಿ ಅಂತ. ಏಯ್, ಏನ್ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಏನ್ ಮಾತಾಡ್ತಿದ್ಯಾ ಅಂತ ಸೆನ್ಸ್ ಇದ್ಯಾ ನಿನ್ಗೆ? ಅಷ್ಟ್ ಸೆನ್ಸ್ ಇದ್ದಿದ್ರೆ ಇವ್ರು ಹೀಗ್ ಆಡ್ತಿದ್ರ ಚಿಕ್ಕಮ್ಮ? ಲೈಫಲ್ಲಿ ಜ್ಯೂಸ್ ನೋಡಿದಾರೋ ಇಲ್ವೋ, ಹೇಗ್ 3 ಗ್ಲಾಸ್ ಕುಡಿತಿದಾರ ನೋಡಿ. ಏಯ್, ಮಾತಲ್ಲಿ ಮರ್ಯಾದೆ ಇರ್ಲಿ. ನಾನೇನ್ ಸುಮ್ನೆ ಕುಡಿತಿಲ್ಲ. ಹೆಣ್ಣಿನ ಕಡೆಯವರು ನಾವು. ನಮಗ್ ಮರ್ಯಾದೆ ಕೊಡೋದು ನಿಮ್ ಕರ್ತವ್ಯ. ಏನ್ ಮರ್ಯಾದೆ? ನೀವು ನಿಮ್ ಚೀಪ್ ಮೆಂಟಾಲಿಟಿ. ಏಯ್, ಚೀಪ್ ಗೀಪ್ ಅಂತಿಲ್ಲ ಅಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನಿದು ಇವ್ರ ಹತ್ರ ಜಗಳ ಯಾಕೆ? ಇವ್ರೇನ್ ಮೇಲಿಂದ ಇಳ್ದ್ ಬಂದವ್ರಾ? ನಿಮ್ ಹಾಗೆ ಸ್ಲಮ್ ಇಂದ ಅಂತೂ ಬಂದಿ. ಏಯ್, ಸ್ಲಮ್ ಗಿಮ್ಮು ಅಂದ್ರೆ ಚೆನ್ನಾಗಿರಲ್ಲ ನೋಡು. ದುಬಾರಿ ಸೀರೆನ ಹಾಳ್ ಮಾಡಿ ನನ್ಗೆ ರಿವರ್ಸ್ ಮಾತಾಡ್ತಿದ್ಯಾ? ನನ್ ಹತ್ರ ಇಟ್ಕೊ. ಬಂದ್ಲಪ್ಪ ಯಾರಿ? ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ಏನ್ ಮಾಡಕ್ಕಾಗತ್ತೆ? ನೋಡ್ಕೋತೀನಿ ನಾನು. ಏನಿದು? ಬಾ. ಏ ತಗೋ, ಪ್ಲೇಟ್ಸ್ ಅಲ್ಲಿ ಇಡು. ಯಾಕಣ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಜ್ಯೂಸ್ ಆಗೋಗಿದೆ ಅಂತ ಕಣ, ಮತ್ತೆ ರೆಡಿ ಮಾಡ್ಬೇಕು. ಅದೇನಣ್ಣ, ಬಂದಿರೋದೇ 50 ಜನ. ನೋಡ್ದೆ ತಾನೆ? ದೊಡ್ಡ ಮನೆಯವ್ರ ಮದ್ವೆ ಅಂತ ಹೇಳಕ್ಕಾಗತ್ತಾ? ಮರ್ಯಾದಸ್ತರ ಮನೆಗೆ ಬರೋಂತ ಗೆಸ್ಟ್ಗಳು ಬಂದಿದಾರಾ? ಬರ್ತಾರೋ? ಸಾಯಂಕಾಲದ ಮೇಲೆ ನೆಮ್ಮದಿಯಾಗಿ ಬರ್ತಾರ. ಅವ್ರಿಗೆ ಎಷ್ಟು ಕೆಲಸ ಇರುತ್ತೋ ಏನೋ. ನಾವು ಮಾತ್ರ ಅವ್ರಿಗೆ ಯಾರಿಗೂ ಏನೂ ಕಡಿಮೆ ಆಗ್ದಂಗೆ ನೋಡ್ಕೋಬೇಕು. ಕರೆದ್ರೆ ತಾನೇ ಅಣ್ಣ ಬರಕ್ಕೆ. ಹೇಳ್ಬೇಕಂದ್ರೆ ಈ ಮದ್ವೆ ಏನು, ಕಡಿಮೆ ಗೆಸ್ಟ್ಗಳು ಬರೋದು ಅಂದ್ರೇನು? ಇಷ್ಟು ದೊಡ್ಡ ಫಾರ್ಮ್ ಹೌಸ್ ಅಲ್ಲಿ ಇಷ್ಟು ಕಡಿಮೆ ಜನ ಕರೆದು ಅದೇನ್ ಮದ್ವೆ ಮಾಡ್ತಾರೋ ನಂಗಂತೂ ಅರ್ಥ ಆಗ್ತಾ ಇಲ್ಲ. ನಿಂಗೆ ಇನ್ನೂ ಅರ್ಥ ಆಗ್ತಿಲ್ವಣ್ಣ? ದೊಡ್ಡವ್ರು ಏನ್ ಮಾಡಿದ್ರು ಅದಕ್ಕೊಂದು ಲೆಕ್ಕ ಇರುತ್ತೆ, ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಇದನ್ನ ಯಾರಾದ್ರೂ ಪಾಲಿಸಿದ್ರು ಅಂದ್ರೆ ರೋಡ್ ಮೇಲೆ ಇರ್ತಾರ ಅಷ್ಟೇ. ಅದು ನಿಜಾನೇ ಕಣ. ಇದರಿಂದ ಏನೋ ಕಾರಣ ಇದೆ ಅಂತ ಅನಿಸ್ತಿದೆ. ಅಯ್ಯೋ ಅಣ್ಣ, ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕಕ್ ಹೋಗ್ಬಾರ್ದು. ಅವ್ರ ಈ ತರ ಮದ್ವೆ ಮಾಡಕ್ ಕಾರಣ ಏನು, ಎಂತ ಜಾತಕ ಇದೆಯೋ ನಮ್ಗೇನ್ ಗೊತ್ತು? ನಾವಿನ್ನೂ ಜಾಸ್ತಿ ಮಾತಾಡಿದ್ರೆ ಅರವಿಂದ ಮೇಡಮ್ ನಮ್ಗೊಡಿತಾರ ಅಷ್ಟೇ. ಬಾವಗಣ. ಸರಿ ನಡಿ. ಅಮ್ಮ ಭಾಗ್ಯ,
ಏನ್ ತಾತ? ಏನಿಲ್ಲಮ್ಮ, ಮಿತ್ರ ಅವರು ದೊಡ್ಡ ಕೋಟ್ಯಾಧೀಶ್ವರ ಅಲ್ವಾ? ಹೌದು ತಾತ. ಮತ್ತೆ ಅಷ್ಟು ದುಡ್ಡಿದ್ದು, ಹೆಸರಿದ್ದು, ಇಷ್ಟು ದೊಡ್ಡ ಬಂಗ್ಲೆ ಇದ್ದು, ಇಲ್ಲಿ ಈ ಥರ ಫಾರ್ಮ್ ಹೌಸಲ್ಲಿ ಯಾಕೆ ಮದುವೆ ಮಾಡ್ತಿದ್ದಾರೆ? ಇಂಥ ದೊಡ್ಡ ವ್ಯಾಪಾರಸ್ಥರಿಗೆ ಎಷ್ಟೋ ಜನ ಪರಿಚಯ ಇರ್ತಾರೆ. ಮೇಲಾಗಿ ಒಬ್ಬನೇ ಒಬ್ಬ ಮಗನ ಮದುವೆ. ಹೀಗೆ ಕಡಿಮೆ ಜನರಿಟ್ಕೊಂಡು ಯಾಕೆ ಮಾಡ್ತಾ ಇದ್ದಾರೆ? ತಾತ, ಅದು ಏನಂದ್ರೆ ಅದ್ರಲ್ಲೇನಿದೆ ಸಾರ್ತಿ ತಾತ? ಈ ಊರಲ್ಲಿರೋ ಶ್ರೀಮಂತರು ಯಾರೂನು ಅದ್ಧೂರಿಯಾಗಿ ಫಂಕ್ಷನ್ ಮಾಡಲ್ಲ. ಅವರು ಮದ್ವೆನ ಸಿಂಪಲ್ ಆಗಿ ಮಾಡಿದ್ರೂನು ರಿಸೆಪ್ಷನ್ ಮಾತ್ರ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಬಹುಶಃ ಇವರು ಕೂಡ ಹಾಗೆ ಪ್ಲಾನ್ ಮಾಡಿದ್ದಾರೆ ಅನ್ಸತ್ತೆ. ಅದು ನಮಗ್ ಗೊತ್ತಿಲ್ವಲ್ಲ ತಾತ? ಹೌದು ತಾತ. ಇವರಿಷ್ಟು ದುಡ್ಡಿರೋರಾದ್ರೂ ತುಂಬಾ ಸಿಂಪಲ್ ಆಗಿರ್ತಾರೆ. ಅಂಥವ್ರಾಗಿರೋದ್ರಿಂದಲೇ ಅಕ್ಕನ್ನ ಅವರೇ ಹುಡ್ಕೊಂಡ್ಬಂದು ಅವ್ರ ಮನೆ ಸೊಸೆ ಮಾಡ್ಕೊಂತಿದ್ದಾರೆ. ಅತ್ಗೆ, ಏನ್ ಸಂಜು? ದೊಡ್ಡಮ್ಮ ನಿಮ್ಮನ್ನ ಬೇಗ ಬರಕ್ ಹೇಳಿದ್ದಾರೆ. ಬನ್ನಿ ಹೋಗೋಣ. ನೀವು ಬನ್ನಿ ತಾತ. ಏನಮ್ಮ, ಏನ್ ಮೀಟಿಂಗ್ ಇದು? ಏನೋ ನನ್ಗೇನ್ ಗೊತ್ತು ಬೇಬಿ, ನಿನಗೆ ಏನು ಗೊತ್ತಿಲ್ಲ. ಅಲ್ಲಿ ನೋಡು, ಮಿತ್ರನ್ ನೋಡ್ತಾ ಇದ್ರೆ ಕೈಯಿಂದ ಎಲ್ಲಿ ಜಾರು ಹೋಗ್ತಾನೋ ಅಂತ ಭಯ ಆಗ್ತಾ ಇದೆ. ನೀನ್ ಸುಮ್ನಿರು ಬೇಬಿ, ನನ್ ಕೈ ಮುಗಿತೀನಿ. ಅವ್ರು ಕೇಳಿಸ್ಕೊಂಡ್ರೆ ಅಷ್ಟೇ. ದೊಡ್ಡಮ್ಮ, ಅದ್ಕೆ ಬಂದ್ರು. ಮಿತ್ರ, ಅಬ್ಬಾ, ಈ ಸರ ಎಷ್ಟು ಚೆನ್ನಾಗಿದೆ. ಅಮ್ಮ, ಇಷ್ಟು ದಿನ ಈ ಸರನ ಬರೀ ನೋಡೋದೇ ಆಯ್ತು, ಯಾವತ್ತೂ ಹಾಕೊಂಡಿಲ್ಲ. ಸಂಜನಾ, ಬುದ್ಧಿ ಇದೆಯೋ ಇಲ್ವೋ? ಏನ್ ಮಾಡ್ತಿದ್ಯಾ ಅಂತ ಅರಿವಿದ್ಯಾ ನಿಂಗೆ? ದೊಡ್ಡಮ್ಮ, ಆ ಹಾರ ಬೆಲೆ ಬಾಳುವಂಥದ್ದು ಮಾತ್ರ ಅಲ್ಲ, ಅದಕ್ಕೆ ಅಂತ ಒಂದ್ ಗೌರವ ಇದೆ. ಆ ಹಾರನ್ ಹಾಕೋಬೇಕಾಗಿರೋದು ಈ ಮನೆ ಮಗಳಲ್ಲ, ಈ ಮನೆಗ್ ಬರೋ ಸೊಸೆ. ಸಾರಿ ದೊಡ್ಡಮ್ಮ. ಆಚಾರ ವ್ಯವಹಾರಕ್ಕೆ, ಸಂಸ್ಕೃತಿ ಸಂಪ್ರದಾಯಕ್ಕೆ ಆ ಸರ ಒಂದ್ ಗುರ್ತು ಅಂತ ಹೇಳ್ಬೋದು. ನೀನ್ ಈ ಥರ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಸಾರಿ ಅಕ್ಕ, ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಮಾಡಿದ್ಲು, ಕ್ಷಮಿಸಿ ಅಕ್ಕ. ಅವಳು ಚಿಕ್ಕವಳೆ, ನೀನಾದ್ರೂ ಹೇಳ್ಬೇಕಲ್ವಾ? ಈ ಮನೆ ಆಚಾರನ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರೇ ಮರ್ತರೂ ಕೂಡ ಅದು ತಪ್ಪೆ. ಆ ತಪ್ಪು ಇನ್ನೊಂದ್ಸಲ ಆಗ್ಬಾರ್ದು. ಮತ್ತೆ ಯಾವತ್ತೂ ಹಿಂಗಾಗಲ್ಲ ದೊಡ್ಡಮ್ಮ. ಭಾಗ್ಯ, ನನ್ ಕೋಪನ ಹೀಗ್ ನೋಡಿ ನೀನ್ ಗಾಬರಿ ಆಗೋದ್ ಬೇಡ. ಅದ್ರ ಹಿಂದಿರೋ ಉದ್ದೇಶನ ನೀನ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಸರ ನಿಂದೆ.
ಯಾಕೆ ಭಾಗ್ಯ ಆ ಸರನ ಹಾಗೆ ನೋಡ್ತಾ ಇದ್ಯಾ? ಈ ಸರ ಒಂದಿನ ಒಡವೆ ಶಾಪಲ್ಲಿ ನನ್ನ ಕುತ್ತಿಗೆಗೆ ಬಿದ್ದಿತ್ತು. ನಿನ್ ಕುತ್ತಿಗೆಗೆ ಬಿದ್ದಿತ್ತಾ? ಹೌದು, ಇದಕ್ಕಿದ್ದ ಹಾಗೆ ಅದು ಭಾಗ್ಯ, ಅವತ್ತು ಆ ಸರ ಬಿದ್ದಿದ್ದು ನಿನ್ ಕುತ್ತಿಗೆಗ? ಹೌದಣ್ಣ, ನಿನಗೆ ಗೊತ್ತಿಲ್ಲ, ಆ ಸಿಚುವೇಶನ್ ಅಲ್ಲಿ ನಾನು ಹೇಳೋದಕ್ಕೂ ಆಗ್ಲಿಲ್ಲ. ಅರವಿಂದ, ನೋಡಿದ್ಯಾ ದೇವ್ರ ಲೀಲೆ? ಈ ಸರ ಯಾರಿಗ್ ಸೇರ್ಬೇಕು ಅಂತ ಆ ದೇವ್ರು ಮುಂಚೆನೇ ನಿರ್ಧಾರ ಮಾಡಿದ್ದ. ಭಾಗ್ಯ, ಈ ಸರ ನಮ್ಮತ್ತೆ ಅವ್ರಿಗೆ ಅವರತ್ತೆ ಕೊಟ್ಟಿದ್ರು, ನಮ್ಮತ್ತೆ ನನಗೆ ಕೊಟ್ರು, ನಾನು ನನ್ನ ಸೊಸೆಗೆ ಕೊಡ್ತಾ ಇದ್ದೀನಿ. ನೀನ್ ಈ ಸರಾನ್ ಹಾಕೊಂಡು ಮದ್ವೆ ಮಂಟಪದಲ್ಲಿ ಕೂತ್ಕೋಬೇಕು. ಸರಿ ಅತ್ತೆ. ಅಪ್ಪಿ ತಪ್ಪಿ ಕೂಡ ಈ ಸರದ ವಿಷಯವಾಗಿ ನಿರ್ಲಕ್ಷ್ಯ ಮಾಡಬೇಡ. ಇದನ್ನ ಹುಷಾರಾಗಿ ನೋಡ್ಕೋಬೇಕು. ನಿನ್ನ ಹತ್ರನೇ ಇಟ್ಕೊಂಡು ಮದ್ವೆಗೆ ಹಾಕು. ತಗೋಮ್ಮ. ಎಲ್ರೂ ಇಷ್ಟು ಸತಿ ಹೇಳ್ತಿದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಇದು ತಲೆಮಾರಿನಿಂದ ಬಂದಿರೋದು. ಇದು ಈ ಮನೆ ಸೊಸೆ ಕತ್ತಲಿಲ್ಲದೆ ಯಾವ ಶುಭ ಕಾರ್ಯನೂ ನಡೆಯಲ್ಲ. ಇದೇನಾದ್ರೂ ಕೈ ಜಾರಿದ್ರೆ ನಾವು ನಂಬಿರೋ ಆಚಾರಕ್ಕೆ ಭಂಗ ಆದ ಹಾಗೇನೆ. ಅದನ್ನ ನಾನು ಸಹಿಸ್ಕೊಳ್ಳಲ್ಲ ಭಾಗ್ಯ. ಅತ್ತೆ, ನೀವ್ ಕೊಟ್ಟಿರೋ ಈ ಸರನ ಮತ್ತೆ ನನ್ ಮನ್ಸಲ್ಲಿರೋ ನಿಮ್ ಮಗನ್ನ ನನ್ ಉಸಿರಿನ ಹಾಗೆ ಕಾಪಾಡ್ಕೋತೀನಿ ಅತ್ತೆ. ಈ ಮಾತು ಸಾಕು ಭಾಗ್ಯ. ಹೋಗಮ್ಮ. ಅಲ್ಲಪ್ಪ ಮಿತ್ರ, ಏನ್ ಹೇಳಿ ತಾತ? ಈಗ ಹುಡುಗನ್ ಕೇಳೋದು ಸರಿ ಹೋಗುತ್ತೋ ಇಲ್ವೋ? ಏನಾಯ್ತು ತಾತ? ಅಯ್ಯೋ, ಏನಿಲ್ಲಪ್ಪ. ನೋಡಿದ್ಯಮ್ಮ, ಆ ಭಾಗ್ಯಂಗೆ ವಂಶ ಪರಂಪರೆ ಅಂತ ಸರ ಕೂಡ ಕೊಟ್ರು. ಅವಳೀಗ ಮನೆ ಸೊಸೆ ಆದಂಗೆ. ಆ ಸರನೇ ನಮ್ಗೆ ಆಯುಧ. ಡೈಲಾಗ್ ಬೇಡ, ಪಾಯಿಂಟ್ ಬಾ. ಆ ಹಾರ ಎಂಥದ್ದು, ಎಷ್ಟು ಬೆಲೆ ಬಾಳೋಂಥದ್ದು. ಈ ಮನೆಗೆ ಆ ಅರವಿಂದಂಗೆ ಎಷ್ಟು ಸೆಂಟಿಮೆಂಟೋ ಅವಳ ಮಾತಲ್ಲೇ ಕೇಳಿದ್ಯಲ್ಲ. ಅದ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ಲು ಅಂದ್ರೆ ಆ ಸರ ಭಾಗ್ಯನ್ ಕುತ್ಕೆಲಿ ಇಲ್ದಿದ್ರೆ ಈ ಮದ್ವೆ ಮುರ್ದ್ ಬೀಳುತ್ತೆ. ಹೌದಾ ಅಮ್ಮ? ಟೈಮ್ ನೋಡ್ಕೊಂಡು ಆ ಸರನ ನಾವ್ ಎತ್ಬಿಟ್ರೆ ಸರನೇ ಕಾಪಾಡ್ಕೊಳಕ್ಕಾಗ್ಲಿಲ್ಲ, ಅತ್ತೆ ಮನೆನ ಏನ್ ಕಾಪಾಡ್ತಾಳೆ ಅಂತ ಆ ಅರವಿಂದ ಬೆಂಕಿ ಹಾಗೆ ಸಿಡಿತಾಳೆ. ಈ ಮದ್ವೆ ಮುರಿದು ಬಿದ್ದು ಹೋಗುತ್ತೆ. ಸೂಪರ್ ಅಮ್ಮ. ಹೀಗೆ ಆಗ್ಬಿಟ್ರೆ ಇದಕ್ಕಿಂತ ಇನ್ನೇನ್ ಬೇಕು? ಆ ಕೆಲ್ಸ ಮಾಡು. ಈ ಜನ್ಮ ಪೂರ್ತಿ ಋಣಿಯಾಗಿರ್ತೀನಮ್ಮ.
ಡ್ರೈವರ್ ಅಣ್ಣ ಸ್ವಲ್ಪ ಬೇಗ ಹೋಗಿ ಅಣ್ಣ. ಮೊದಲೇ ದೊಡ್ಡವ್ರ ಮನೆ ಮದುವೆ, ಟೈಮ್ ಸರಿಯಾಗಿ ನಾವು ಊಟ ತಲುಪಿಸ್ತಿಲ್ಲ ಅಂದ್ರೆ ನಮ್ಮ ಓನರು ನಮ್ಮನ್ನ ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ. ಅಣ್ಣ ಅಲ್ಲಿ ಯಾರೋ ಬಿದ್ದೋಗಿದಾರಣ್ಣ. ಬಾ ನೋಡೋಣ. ಏನಾಗಿದೆ ಇವನ್ಗೆ? ಏಯ್, ಯಾಳದ್ ಬಿಸಾಕ್ರ ಅವ್ರನ್ನ.